ನಿಗಮ ಮಂಡಳಿ ಅಧ್ಯಕ್ಷರ ನೇಮಕಾತಿ ಅವಧಿಯನ್ನು ವಿಸ್ತರಣೆ ಮಾಡಿದೆ ಸರ್ಕಾರ. ಈಗ ಡಿಕೆಶಿ ಪ್ರತ್ಯೇಕ ಒಕ್ಕೂಟಕ್ಕೂ ಕೂಡ ಸಮ್ಮತಿ ನೀಡದ ಒಂದು ಸಿಎಂ ಅವರು ಈ ರೀತಿಯ ನಿರ್ಧಾರವನ್ನು ತಗೊಂಡಿದ್ದಾರೆ. ಡಿಸಿಎಂ ಕೂಡ ಮಾತಾಡಿದ್ರು ಈ ವಿಚಾರವಾಗಿ. ಅವರ ಪತ್ರಕ್ಕೆ ಒಪ್ಕೊಂಡಿದ್ದಾರೆ. ಪ್ರಾಧಿಕಾರಗಳ ಅಧ್ಯಕ್ಷರ ಹುದ್ದೆಗೆ ಮುಂದಿನ ಆದೇಶದವರೆಗೂ ಕೂಡ ಮುಂದುವರಿಯುತ್ತೆ. ಅವತ್ತು ಮುಕ್ತಾಯಗೊಂಡಿದ್ದಂತಹ ಅಧ್ಯಕ್ಷರ ಅವಧಿ ವಿಸ್ತರಣೆ ಮಾಡಿದೆ ಸರ್ಕಾರ. ಆದೇಶವನ್ನು ಹೊರಡಿಸಿದೆ. ನಿಗಮ ಮಂಡಳಿ ಪ್ರಾಧಿಕಾರಗಳ ಅಧ್ಯಕ್ಷರಿಗೆ ಈಗ ಮತ್ತೆ ಅಧಿಕಾರ ಭಾಗ್ಯ ಸಿಗ್ತಾ ಇದೆ. ಕಾಡಾ ಮತ್ತು ಯೋಜನಾ ಪ್ರಾಧಿಕಾರಿಗಳ ಅಧ್ಯಕ್ಷರ ಅವಧಿ ವಿಸ್ತರಣೆ ಆಗಿದೆ. ಸರ್ಕಾರ ಆದೇಶವನ್ನು ಅಧಿಕೃತವಾಗಿಯೇ ಹೊರಡಿಸಿದೆ. ಅಧ್ಯಕ್ಷರ ಅವಧಿ ಅಧಿಕಾರಾವಧಿ ಏನಿದೆ ಅದು ವಿಸ್ತರಣೆ ಮಾಡಿದ ಡಿಕೆ ಶಿವಕುಮಾರ್ಗೆ ಪತ್ರವನ್ನು ಕೂಡ ಬರೆದಿದ್ದಾರೆ ಸಿಎಂ. ಡಿಕೆಶಿ ಬೇಡಿಕೆಗೆ ಮನ್ನಣೆ ನೀಡಿದಂತಹ ಸಿಎಂ ಸಿದ್ದರಾಮಯ್ಯ ಅವರು ಈ ರೀತಿಯಾದ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಇಲ್ಲೂ ಕೂಡ ಗೊತ್ತಾಗ್ತಾ ಇದೆ ಸಿಎಂ ಡಿಸಿಎಂ ನಡುವೆ ಇರುವಂತಹ ಭಿನ್ನಾಭಿಪ್ರಾಯಗಳು ಏನು ಅಂತಾರೆ. ಸಿಎಂ ಕಚೇರಿಯಿಂದಾನೇ ಆದೇಶ ಬಂದಿದೆ. ಪ್ರಾಧಿಕಾರಿಗಳ ಅಧ್ಯಕ್ಷರ ಹುದ್ದೆಗಳೇನಿದೆ ಮುಂದಿನ ಒಂದು ಆದೇಶವನ್ನು ಕೊಡಬೇಕು ಸರ್ಕಾರ. ಅಲ್ಲಿವರೆಗೂ ಕೂಡ ಈಗ ಎಲ್ಲಿದ್ರು ಅಲ್ಲೇ ಇರ್ತಾರೆ. ಅವರ ಅಧಿಕಾರವನ್ನು ವಿಸ್ತರಣೆ ಮಾಡಲಾಗಿದೆ. ಅವರ ಅಧಿಕಾರ ಮುಕ್ತಾಯಗೊಂಡಿತ್ತು. ಆದರೂ ಕೂಡ ಅವರ ಅಧಿಕಾರಾವಧಿಯನ್ನು ಈಗ ವಿಸ್ತರಣೆ ಮಾಡಿ ಸರ್ಕಾರ ಅಧಿಕೃತವಾಗಿ ಆದೇಶವನ್ನು ಹೊರಡಿಸಿದೆ. ನಿಗಮ ಮಂಡಳಿ ಪ್ರಾಧಿಕಾರಗಳ ಅಧ್ಯಕ್ಷರಿಗೆ ಈಗ ಮತ್ತೆ ಅವರ ಸ್ಥಾನದಲ್ಲಿ ಅವರು ಮುಂದುವರಿಬೋದು. ಅಧಿಕಾರದ ಭಾಗ್ಯವನ್ನು ಕೊಟ್ಟಿದೆ ಈಗ ಕಾಂಗ್ರೆಸ್ ಸರ್ಕಾರ. ಕಾಡಾ ಮತ್ತು ಯೋಜನಾ ಪ್ರಾಧಿಕಾರಿಗಳ ಅಧ್ಯಕ್ಷರ ಅವಧಿಯನ್ನು ಇನ್ನಷ್ಟು ತಿಂಗಳುಗಳ ಕಾಲ ವಿಸ್ತರಣೆ ಮಾಡಿದೆ. ಅಧ್ಯಕ್ಷರ ಅಧಿಕಾರಾವಧಿ ಏನಿದೆ ಡಿಕೆ ಏನಿದ್ದಾರೆ ಸಿಎಂಗೆ ಪತ್ರವನ್ನು ಬರೆದಿದ್ರು. ಹೀಗಾಗಿ ಡಿಕೆಶಿಯವರ ಬೇಡಿಕೆಗೆ ಮನ್ನಣೆ ನೀಡಿದ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದಂತೆಯೇ ಓಕೆ ಮಾಡೋಣ ಅಂತ ಹೇಳಿ ಮಾಡಿದ. ಸಿಬ್ಬಂದಿ ಆಡಳಿತ ಸುಧಾರಣಾ ಇಲಾಖೆ ಏನಿದೆ ಉಪಕಾರ್ಯದರ್ಶಿ ಅವರ ಆದೇಶವನ್ನು ಹೊರಡಿಸಿದ್ದಾರೆ ಈ ವಿಚಾರವಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.